ರೈನಾ ಕ್ರೀಸ್ಗೆ ಎಂಟ್ರಿ ಕೊಟ್ರೆ ಸಾಕು 6-4 ಫಿಕ್ಸ್. ರೈನಾ ಆಡ್ತಿದ್ದಾರೆ ಅಂದ್ರೆ ಫ್ಯಾನ್ಸ್ ಹರ್ಷೋದ್ಗಾರ ಮುಗಿಲು ಮುಟ್ತಿತ್ತು. ಆದ್ರೆ ಸುರೇಶ್ ರೈನಾ ಕ್ರಿಕೆಟ್ನಿಂದ ದೂರವಾಗಿ ವರ್ಷಗಳೇ ಕಳೆದಿದೆ. ಅದೆಷ್ಟೋ ಫ್ಯಾನ್ಸ್ ಚಿನ್ನ ತಲಾನ ಕ್ರೀಸ್ನಲ್ಲಿ ಮಿಸ್ ಮಾಡ್ಕೊಳ್ತಿದ್ದಾರೆ. ಇದೀಗ ಮಿಸ್ಟರ್ IPL ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ಮುಂದೆ ಫ್ಯಾನ್ಸ್ ಚಿನ್ನ ತಲಾರನ್ನ ಕಣ್ತುಂಬಿಕೊಳ್ಬಹುದು. ಆದ್ರೆ ಮೈದಾನದಲ್ಲಿ ಅಲ್ಲ, ಸಿನಿಮಾ ಪರದ ಮೇಲೆ. ಸುರೇಶ್ ರೈನಾ ಸಿನಿಮಾ ಒಂದರಲ್ಲಿ ನಟಿಸಲಿದ್ದಾರೆ. ಅಷ್ಟಕ್ಕೂ ರೈನಾ ನಟಿಸ್ತಿರೋ ಸಿನಿಮಾ ಯಾವುದು, ಯಾವ ಪಾತ್ರಕ್ಕೆ ಸುರೇಶ್ ರೈನಾ ಬಣ್ಣ ಹಚ್ಚಲಿದ್ದಾರೆ, ಗೆಳೆಯನಿಗೆ ತಲಾ ಸಾಥ್ ಕೊಡ್ತಾರಾ, ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸಿನಿಮಾ ರಂಗಕ್ಕೂ ಕ್ರಿಕೆಟ್ಗೂ ಅವಿನಾಭಾವ ಸಂಬಂಧ. ಈಗಾಗಲೇ ಕೆಲ ಕ್ರಿಕೆಟ್ ದಿಗ್ಗಜರ ಜೀವನಾಧಾರಿತ ಕತೆ ತೆರೆಗೆ ಬಂದಿದ್ರೆ, ಇನ್ನು ಕೆಲ ಕ್ರಿಕೆಟರ್ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಇದೀಗ ಇದೇ ಸಾಲಿಗೆ ಸೇರಲಿದ್ದಾರೆ ಚಿನ್ನತಲಾ. ಹೌದು, ಸುರೇಶ್ ರೈನಾ ಮೈದಾನದಲ್ಲಿ ಕಾಣಿಸಿಕೊಂಡ್ರು ಅಂದ್ರೆ ಫ್ಯಾನ್ಸ್ಗೆ ಹಬ್ಬ. ಕ್ರೀಸ್ನಲ್ಲಿದ್ದಷ್ಟು ಹೊತ್ತು ಸಿಕ್ಸರ್ ಬೌಂಡರಿಗಳ ಸುರಿಮಳೆ ಸುರಿಸುತ್ತಿದ್ದ ರೈನಾ ಮೈದಾನದಲ್ಲಿ ಸಖತ್ ಆಕ್ಟಿವ್ ಪ್ಲೇಯರ್ ಆಗಿದ್ರು. ಫೀಲ್ಡಿಂಗ್ ವಿಚಾರಕ್ಕೆ ಬಂದ್ರು, ಅದರಲ್ಲೂ ಎತ್ತಿದ ಕೈ. ಸುರೇಶ್ ರೈನಾ 322 ಪಂದ್ಯಗಳಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದಾರೆ. 7 ಶತಕ, 48 ಅರ್ಧ ಶತಕ ಬಾರಿಸಿ 2011ರ ವಿಶ್ವಕಪ್ ಮತ್ತು 2013ರ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಿಸಿಕೊಡುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ರು. ಅಷ್ಟೇ ಅಲ್ಲ, ಸುರೇಶ್ ರೈನಾ IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬೆನ್ನೆಲುಬು ಕೂಡ ಆಗಿದ್ರು. 15 ಸೀಸನ್ಗಳಲ್ಲಿ 5528 ರನ್ ಗಳಿಸಿ ಮಿಸ್ಟರ್ IPL ಎಂಬ ಬಿರುದನ್ನು ಕೂಡ ಪಡೆದಿದ್ರು. ಹೀಗಾಗಿ ಸುರೇಶ್ ರೈನಾರನ್ನ ಚೆನ್ನೈನ ಜನ ಪ್ರೀತಿಯಿಂದ ಚಿನ್ನತಲಾ ಅಂತ ಕರೀತಾರೆ. ಆದ್ರೆ ರೈನಾ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಇವರನ್ನ ಮೈದಾನದಲ್ಲಿ ಟಿವಿ ಪರದೆ ಮೇಲೆ ನೋಡಿ ವರ್ಷಗಳೇ ಉರುಳಿವೆ. ರೈನಾ ಆಟವನ್ನ ಫ್ಯಾನ್ಸ್ ಮಿಸ್ ಮಾಡ್ಕೊಳ್ತಿದ್ದಾರೆ. ಆದ್ರೆ ಇನ್ಮುಂದೆ ಹಾಗಾಗಲ್ಲ. ಸುರೇಶ್ ರೈನಾ ಸಿನಿಮಾದಲ್ಲಿ ನಟಿಸಲಿದ್ದಾರೆ. ಹೌದು, IPL ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಆಡಿರೋ ರೈನಾಗೆ ಸಾವಿರಾರು ಅಭಿಮಾನಿಗಳು ತಮಿಳುನಾಡಿನಲ್ಲಿ ಇದ್ದಾರೆ. ಇದೀಗ ಸುರೇಶ್ ರೈನಾ ತಮಿಳು ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಪ್ರೊಡಕ್ಷನ್ ನಂಬರ್ 1 ಹೆಸರಿನಲ್ಲಿ ಡ್ರೀಮ್ ನೈಟ್ ಸ್ಟೋರೀಸ್ ಪ್ರೈವೇಟ್ ಲಿಮಿಟೆಡ್ ಈ ಚಿತ್ರ ನಿರ್ಮಾಣ ಮಾಡ್ತಿದ್ದು, ಚಿನ್ನತಲಾರ ಡೆಬ್ಯೂ ಟೀಸರ್ ಬಿಡುಗಡೆ ಮಾಡಿದೆ. ಈ ಚಿತ್ರವನ್ನ ಕಾಲಿವುಡ್ನ ಖ್ಯಾತ ನಿರ್ದೇಶಕ ಲೋಗನ್ ನಿರ್ದೇಶಿಸುತ್ತಿದ್ದಾರೆ. ಸಂತೋಷ್ ನಾರಾಯಣ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಡೆಬ್ಯೂ ಟೀಸರ್ ನೋಡಿದಾಗ ಇದೊಂದು ಕ್ರಿಕೆಟ್ ಆಧಾರಿತ ಸಿನಿಮಾ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಈ ಸಿನಿಮಾದ ಟೈಟಲ್ ಏನು? ಸುರೇಶ್ ರೈನಾ ಈ ಚಿತ್ರದಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಳ್ತಾರಾ, ಇಲ್ಲ ಗೆಸ್ಟ್ ರೋಲ್ ನಲ್ಲಿ ಕಾಣಿಸಿಕೊಳ್ತಾರಾ ಅನ್ನೋದು ಅಧಿಕೃತವಾಗಿಲ್ಲ. ಬಹುಭಾಷೆಗಳಲ್ಲಿ ರೂಪುಗೊಳ್ತಿರುವ ಈ ಸಿನಿಮಾದಲ್ಲಿ ಸುರೇಶ್ ರೈನಾ ಪಾತ್ರವೇನು ಎಂಬುದು ಭಾರಿ ಕುತೂಹಲ ಕೆರಳಿಸಿದೆ. ಮತ್ತೊಂದು ಕಡೆ ಸುರೇಶ್ ರೈನಾ ನಟಿಸ್ತಿರೋ ಸಿನಿಮಾದಲ್ಲಿ ಕೂಲ್ ಕ್ಯಾಪ್ಟನ್ MS ಧೋನಿ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಧೋನಿ ಹಾಗೂ ಸುರೇಶ್ ರೈನಾ ಅನೇಕ ಪಂದ್ಯಗಳನ್ನ ಒಟ್ಟಿಗೆ ಆಡಿದ್ದಾರೆ. ಈ ಇಬ್ಬರು ಸ್ಟಾರ್ಸ್ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಸಿನಿಮಾ ಡೆಬ್ಯೂ ರಿಲೀಸ್ ವೇಳೆ MS ಧೋನಿ ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರಂತ ಕೇಳಲಾಗಿತ್ತು. ಆಗ ರೈನಾ ಈ ಬಗ್ಗೆ ಅವರೇ ಆನ್ಸರ್ ಮಾಡ್ತಾರಂತ ಹೇಳಿದ್ದಾರೆ. ಸುರೇಶ್ ರೈನಾ ಮಾತು ಕೇಳ್ತಿದ್ದಂತೆ MS ಧೋನಿ ಕೂಡ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳೋದು ಫಿಕ್ಸ್ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ಆದ್ರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಇನ್ನು ಸಿನಿಮಾದಲ್ಲಿ ಯಾರೆಲ್ಲ ಆಕ್ಟ್ ಮಾಡ್ತಾರೆ ಅನ್ನೋ ಗುಟ್ಟು ಕೂಡ ಬಿಟ್ಟು ಕೊಟ್ಟಿಲ್ಲ. ಒಟ್ಟಿನಲ್ಲಿ ಈ ಸಿನಿಮಾ ಮಾತ್ರ ಸಖತ್ ಹೈಪ್ ಕ್ರಿಯೇಟ್ ಮಾಡಿದೆ. ಚಿನ್ನತಲಾರನ ತೆರೆ ಮೇಲೆ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಕಾಯ್ತಿದ್ದಾರೆ. ಕ್ರಿಕೆಟ್ನಲ್ಲಿ ಸಕ್ಸಸ್ ಕಂಡ ರೈನಾ ಸಿನಿಮಾದಲ್ಲೂ ಸೈ ಎನಿಸಿಕೊಳ್ತಾರಾ, ಈ ಕ್ಷೇತ್ರದಲ್ಲೂ ಯಶಸ್ಸು ಸಿಗುತ್ತಾ ಅಂತ ಕಾದು ನೋಡ್ಬೇಕು. ನಮಸ್ಕಾರ.